ಇವಾಗ ಇದನ್ನು ಫ್ರೀಝಲ್ಲಿ ಇಡೋಣ. ಕ್ಯೂಬ್ನ ಮಾರ್ನಿಂಗ್ 1 ಗ್ಲಾಸ್ ವಾಟರ್ಗೆ ಬೀಟ್ರೋಟ್ ಪಲ್ಯ ಮಾಡೋಣ. ಹಾಯ್, ಹೆಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಿವತ್ತು ಸ್ಕಿನ್ನು ಗ್ಲೋ ಆಗಲಿಕ್ಕೆ ಯಾವ ಥರ ಐಸ್ ಕ್ಯೂಬ್ನ ಮಾಡ್ಕೊಳ್ತೀನಿ, ಹಾಗೆ ಚಪಾತಿ ಮತ್ತು ರೊಟ್ಟಿ ಅದಕ್ಕೆಲ್ಲ ಬೀಟ್ರೋಟ್ ಪಲ್ಯನ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ನಾನೆಲ್ಲ ಇವಾಗ ಬೀಟ್ರೋಟ್ ಮತ್ತು ಏನು ಕ್ಯಾರೆಟ್, ಕುಕುಂಬರ್ ಇದನ್ನೆಲ್ಲ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಐಸ್ ಕ್ಯೂಬ್ ಮಾಡ್ಕೊಳ್ಳಿಕ್ಕೆ. ಮತ್ತು ಕ್ಯಾರೆಟ್, ಸೌತೆಕಾಯಿ ಇದನ್ನು ಫಸ್ಟೇ ತುರಿದಿಟ್ಕೊಂಡಿದ್ದೆ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಐಸ್ ಕ್ಯೂಬ್ಗೆ ಹಾಕ್ಕೊಂಡು ನೋಡಿ, ಈ ಥರ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಫ್ರೀಝಲ್ಲಿ ಇಡೋಣ. ಐಸ್ ಕ್ಯೂಬ್ನ ಮಾರ್ನಿಂಗ್ 1 ಗ್ಲಾಸ್ ವಾಟರ್ಗೆ 1-2 ಐಸ್ ಕ್ಯೂಬ್ನ ಹಾಕ್ಕೊಂಡು ಮಾರ್ನಿಂಗ್ ಕುಡಿಯೋದ್ರಿಂದ, ಅದು ಡಿಸಾಲ್ವ್ ಆಗೋವರೆಗೂ ಬಿಟ್ಟು ಆಮೇಲೆ ಕುಡಿಬೇಕು. ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಈಗ ನೆಕ್ಸ್ಟು ಬೀಟ್ರೋಟ್ ಪಲ್ಯ ಮಾಡೋಣ. 4 ಹಸಿಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. 1-2-3 ಸ್ಪೂನ್ ಆಯಿಲ್, ಬೆಳ್ಳುಳ್ಳಿ, ಸಾಸಿವೆ, ಸ್ವಲ್ಪ ಜೀರಿಗೆ, ಹಸಿರು ಮೆಣಸು 4, ಈರುಳ್ಳಿ ಕಟ್ ಮಾಡ್ಕೊಳ್ಳೋದೇ ಮರ್ತುಬಿಟ್ಟೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಬೀಟ್ರೋಟ್ ಹಾಕಬೇಕು. ಕಾಯಿ ತುರಿ, ಉಪ್ಪು. 5 ಮಿನಿಟ್ಸ್ ಬೇಯಿಸಿದರೆ ಸಾಕು, ಬರುತ್ತೆ. ಕೆಲಸ ಎಲ್ಲ ಮುಗೀತು. ಹಾಗೆ ಇಲ್ಲಿ ಬಟ್ಟೆ ವಾಶಿಗೆ ಹಾಕಿದ್ದೆ. ಮಷೀನಿಂದ ತೆಗೆದುಬಿಟ್ಟು ಮೇಲ್ಗಡೆ ಟೆರೆಸ್ಸಲ್ಲಿ ಹೋಗಿ ಒಣಗಿಸ್ಬೇಕು. ಸ್ವಲ್ಪ ಬಟ್ಟೆ ಇದ್ದರೆ ಇಲ್ಲೇ ಕೆಳಗೆ ಹಾಕ್ಕೊಬಿಡ್ತೀನಿ, ಜಾಸ್ತಿ ಇದ್ದರೆ ಮೇಲೆ ಟೆರೆಸಲ್ಲೇ ಹಾಕಿ ಬರ್ತೀನಿ. ನನ್ನ ಮಗ ಕೂಡ ಸ್ಕೂಲಿಂದ ಬಂದ. ದೀಪಾವಳಿಗೆ ಪಟಾಕಿ ಬೇಕು ಅಂತ ಕೇಳ್ತಾ ಇದ್ದ. ಹಾಯ್ ಮಾಡೋಣ ವಿಡಿಯೋಕ್ಕೆ. ಹಾಯ್ ಹಾಯ್. ಊಟ ಮಾಡಿಸ್ತಾ ಇದ್ದೆ. ಹಾಗೆ ಸ್ಕೂಲಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡಿಸಿದ್ರು ಇವತ್ತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಕೇಕ್ದೇನೋ ಆ್ಯಕ್ಟಿವಿಟಿ ಮಾಡಿಸಿದ್ರಂತೆ, ಡ್ರಾ ಎಲ್ಲ ಮಾಡಿದೆ, ಕಲರಿಂಗ್ ಮಾಡಿದೆ ಅಂತ ಹೇಳ್ತಾ ಇದ್ದ. ಇದು ಇವತ್ತಿನ ದಿನ ಆಗಿತ್ತು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.